ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದ 4 ಅಂಕದ ಪ್ರಶ್ನೆಯನ್ನು ನೋಡೋಣ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಈ ಪ್ರಶ್ನೆಯ ಉತ್ತರ: ಮತಂಗರ ಆಶ್ರಮವಾಸಿಯಾದ ಶಬರಿ ಗುರುಗಳ ಅಣತಿಯಂತೆ ರಾಮನಿಗಾಗಿ ಕಾದು ಕಾದು ತಾಳುವಿಕೆಗಿಂತ ತಪವಿಲ್ಲ ಎಂಬ ಮಾತನ್ನು ತನ್ನ ಸಂಭ್ರಮ ಸಡಗರದ ಸಿದ್ಧತೆಯಲ್ಲಿ ನಿಜವಾಗಿಸುತ್ತಾಳೆ. ಶ್ರೀರಾಮನಿಗಾಗಿ ಹೂ ಹಣ್ಣುಗಳನ್ನು ವನದಿಂದ ಆಯ್ದು ಮಾಲೆ ಕಟ್ಟಿ ರಾಮ ಇಂದು ಬರುವನು ನಾಳೆ ಬರುವನು ಎನ್ನುವಲ್ಲಿ ದಿನಗಳು ಕಳೆದವು, ವರ್ಷಗಳು ಉರುಳಿದವು. ಸೀತಾಪಹರಣವಾದ ಅನಂತರ ಶೋಕತಪ್ತರಾದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ಧನುವಿನ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಶಬರಿಗೆ ದರ್ಶನ ಕೊಡುತ್ತಾರೆ. ಈಕೆಯ ಸಂತಸಕ್ಕೆ ಪಾರವಿಲ್ಲ. ರಾಮಲಕ್ಷ್ಮಣರ ಸನಿಯ ಕೈದಿ ಮೈಯ ಸ್ಪರ್ಶಿಸಿ ಪಾದ ಮುಟ್ಟಿ ಕಣ್ಣಿಗೊತ್ತಿಕೊಂಡು ಕಂಬನಿ ದುಂಬಿದಳು. ಬನ್ನಿರಿ ಎಂದು ಗದ್ಗದಿಸುತ್ತಾ, ಅಯ್ಯೋ ಏನೂ ಅಣಿಯೇ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಮರಗುತ್ತಾ ಬಗೆ ಬಗೆಯ ಕಂಪು ಸೂಸುವ ವನಮಾಲೆಯನ್ನು ಕೊರಳಿಗಿಟ್ಟು ಮಕ್ಕಳಂತೆ ಹಿಗ್ಗಿ ನಲಿಯುತ್ತಾಳೆ. ತಾನು ಆರಿಸಿ ತಂದ ಹಣ್ಣುಗಳಷ್ಟು ರುಚಿ ಜಗದೊಳಗೆಲ್ಲಿಯೂ ಇಲ್ಲ, ನಿನಗಾಗಿ ತಂದವೆಂಬ ಅಪರಿಮಿತ ಪ್ರೀತಿಯ ಸುಧೆಯನ್ನು ಸುರಿಸುತ್ತಾಳೆ. ತಾನೇ ಕೈಗಿತ್ತ ಹಣ್ಣುಗಳನ್ನು ತಿಂದು ಮಂದಹಾಸ ಬೀರಿದ ರಾಜಕುವರರನ್ನು ನೋಡಿ ಧನ್ಯತೆಯ ಭಾವ ತಳೆಯುತ್ತಾಳೆ. ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ.